ಬನ್ನಿ ನೋಡ್ಕೊಂಡು ಬರೋಣ ಈ ಬೇವಿನ ಪುಡಿಯನ್ನು ಯಾವ ಥರದಲ್ಲಿ ಉತ್ಪಾದನೆ ಮಾಡ್ತಾರೆ, ಇದು ನಮ್ಮ ರೈತರಿಗೆ ಯಾವ ಥರದಲ್ಲಿ ಉಪಯೋಗ ಆಗ್ತಾ ಇದೆ, ಇಳುವರಿಯನ್ನು ಹೆಚ್ಚು ಮಾಡೋದ್ರ ಜೊತೆಯಲ್ಲಿ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಂಡಾಗ ಯಾವ ರೀತಿಯಾಗಿ ಮತ್ತೆ ಅದು ತನ್ನ ಫಲವತ್ತತೆಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ನೋಡೋಣ. ನಾನು ಬರುವಾಗ ಮಾರ್ಕೆಟಲ್ಲಿ ಇದ್ದಿದ್ದಷ್ಟು 50 to 60% ಅಡಲ್ಟ್ರೇಷನ್, 100ಕ್ಕೆ 60 kg ಅಡಲ್ಟ್ರೇಷನ್. ಈ ಡೀಲರ್ ಥ್ರೂಗಳು ಅಂಗಡಿಗಳಲ್ಲಿ ಇಟ್ಟು ಮಾರುವಂಥದ್ದು ಆ ಥರದ್ದನ್ನ ಮಾಡದೆ ನೇರವಾಗಿ ನಾವು ರೈತರುಗಳಿಗೆ ಕೊಡುವಂಥದ್ದು. ರೈತ ಖುಷಿಯಾಗಿದ್ದಾಗ ಅವನು ಮತ್ತೆ ಮುಂದಿನ ವರ್ಷ ತಗೊಳ್ತಾನೆ, ಮತ್ತೆ ಬೇರೆಯವ್ರಿಗೆ ಹೇಳಿ ಕೊಡಿಸ್ತಾರೆ. ಬೇವಿನ ಪುಡಿ ಉತ್ಪಾದಕರಂತಹ ಶಿವಪ್ರಸಾದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಅವರ ಜೊತೆಯಲ್ಲಿ ಮಾತಾಡೋಣ. ಆ ಬೇವಿನ ಪುಡಿ ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಅತ್ಯಂತ ಪ್ರಮುಖವಾಗಿ ನೀವು ಉಪಯೋಗಿಸುವಂತಹ ಒಂದು ಪದಾರ್ಥಗಳಲ್ಲಿ ಬೇವಿನ ಪುಡಿ ಕೂಡ ಒಂದು. ಸೊ ಅದರಲ್ಲೂ ಕೂಡ ನಾವು ಕೇಳ್ಪಟ್ವಿ, ಸಾಮಾನ್ಯವಾಗಿ ಬೇವಿನ ಪುಡಿಯನ್ನು ಅದರಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪುಡಿ ಮಾಡ್ತಾರೆ. ಆದರೆ ನೀವು ರೈತರ ಎದುರಿಗೇನೆ ಆ ಒಂದು ಬೇವಿನ ಪುಡಿಯನ್ನು ವಿತ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ. ಸೊ ಆ ಒಂದು ಯೂನಿಟ್ ಹೇಗೆ ಆರಂಭ ಆಯಿತು ಸರ್, ಹೇಗೆ ಮಾಡಿದ್ದೀರಾ? ಒಂದು 2012-13 ಇಸ್ವಿಯಿಂದ ಸೊ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ವೆರಿ ಫಸ್ಟ್ ಬಂದ್ಬಿಟ್ಟು ನಮಗೆ ಕಾಯಿರ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಕಾಯಿರ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಕೊಂಡು ಬರುವಂಥ ಕಾಯಿರ್ ಪೌಡ್ರು ಏನು ಬರ್ತಾಯಿತ್ತು, ಪಿತ್ ಅಂತ ಕರಿತೀವಿ. ಆ ಪಿತ್ತಲ್ಲಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೀಮ್ ಪೌಡ್ರಿಗೆ ಬಂದ್ವಿ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಕ್ವಾಂಟಿಟಿ ಮ್ಯಾನುಫ್ಯಾಕ್ಚರರ್ ಇನ್ ಕರ್ನಾಟಕ. ನಾವು ನೀಮ್ ಪೌಡ್ರು ಏನು ಬರುತ್ತೆ, ನೀಮ್ ಪೌಡ್ರಲ್ಲಿ 2 ಥರ ಮಾಡ್ತೀವಿ. ಒಂದು ಬೇವಿನ ಹಿಂಡಿ ಮತ್ತು ಬೇವಿನ ಬೀಜದ ಪುಡಿ, 2 ಆಗುತ್ತೆ. ಒಂದು ಬೇವಿನ ಬೀಜದ ಪುಡಿ ಬಂದ್ಬಿಟ್ಟು ಎಣ್ಣೆ ತೆಗೆದೇ ನೇರವಾಗಿ ಪುಡಿ ಮಾಡೋವಂಥದ್ದು. ಬೇವಿನ ಹಿಂಡಿ ಬಂದ್ಬಿಟ್ಟು ಎಣ್ಣೆ ತೆಗೆದು ಮಾಡೋವಂಥದ್ದು. ಸೊ ನಾವು ಮೇಜರಾಗಿ ಎಲ್ಲರೂ ಬೇವಿನ ಬೀಜದ ಪುಡಿನ ಜಾಸ್ತಿ ಕೇಳ್ತಾರೆ, ಹಾಗಾಗಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ಸರ್, ಈಗ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಪ್ಲೈ ಮಾಡೋದು ಅಂದರೆ ತಮಾಷೆ ಅಲ್ಲ. ಯಾಕಂದರೆ ನಮ್ಮ ದೇಶದ ಅಥವಾ ನಮ್ಮ ಒಂದು ಇಲ್ಲಿ ಅತಿ ಹೆಚ್ಚು ಜನರು ಅವಲಂಬಿತರಾಗಿರೋದು ರೈತಾಪಿ ವರ್ಗದಲ್ಲೇ. ಅಷ್ಟು ಜನಕ್ಕೆ ಸಪ್ಲೈ ಮಾಡ್ತೀರಾ. ಹಾಗೆಯೇ ಇಲ್ಲಿ ಬೇರೆ ಕಡೆಯೂ ಕೂಡ ಒಂದು ಕಾಂಪಿಟೇಟಿವ್ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಹೊರಗಡೆನೂ ಕೂಡ ಸಿಗುತ್ತೆ. ನಿಮ್ಮ ಆ ಕಾಂಪಿಟೇಟಿವ್ ಪ್ರೈಸಿಗೆ ಹೇಗೆ ಸರ್ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಯಾಕಂದರೆ ಅಷ್ಟು ಬೆಸ್ಟ್ ಕ್ವಾಲಿಟಿ ಪ್ರೈಸಿಗೆ ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸರ್? ಒಂದು ನಾನು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಏನಂತಂದರೆ, ಯಾವತ್ತಾದರೂ ಒಂದು ದಿನ ನಾನು ಲಾರ್ಜ್ ಕ್ವಾಂಟಿಟಿಲಿ ಹೋಗಬೇಕು ಅನ್ನೋದಾದರೆ ನೇರವಾಗಿ ರೈತರುಗಳಿಗೆ, FPOಗಳಿಗೆ, ಸೊಸೈಟಿಗಳಿಗೆ ಕೊಡಬೇಕು ಅನ್ನೋದನ್ನು ಮೊದಲು ನಾನು ಗಮನದಲ್ಲಿ ಇಟ್ಕೊಂಡೆ. ಸೊ ಇಟ್ಕೊಂಡ ನಂತರ ಈ ಮಾರ್ಕೆಟಲ್ಲಿ ನಾನು ಬರುವಾಗ ಮಾರ್ಕೆಟಲ್ಲಿ ಇದ್ದಿದ್ದಷ್ಟು 50 to 60% ಅಡಲ್ಟ್ರೇಷನ್, 100ಕ್ಕೆ 60 kg ಅಡಲ್ಟ್ರೇಷನ್ ಮಾಡ್ತಾ ಇದ್ದಂಥ ಪರಿಸ್ಥಿತಿಲಿ ನಾನು ಎಂಟ್ರಾದೆ. ಸೊ ಯಾವಾಗ 100% ಕೊಡ್ತೀವಿ ಅನ್ನೋದಾದರೆ ಯಾಕೆ ರೈತರುಗಳು ಬರಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಸೊ ಫಸ್ಟು ಕ್ವಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಮಾರ್ಜಿನ್ನು, ಲಾಭ, ಈಗ ನಾವು ಮಾಡ್ತಿರೋದು ಲಾಭಕ್ಕೋಸ್ಕರನೇ. ಆದರೆ ಲಾಭನ ಗಮನದಲ್ಲಿ ಇಟ್ಕೊಳ್ಳದೆ ಮೊದಲು ನಾವು ಕ್ವಾಲಿಟಿನ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಆ ಕ್ವಾಲಿಟಿ ರೀಚ್ ಮಾಡ್ಕೊಂಡ್ವಿ. ಸೊ ಪ್ರೈಸನ್ನು ನಾವು ಯಾವಾಗ ನಮ್ಮ ಹಿಡಿತದಲ್ಲೇ ಇಟ್ಕೋಬಹುದು ಅನ್ನೋದನ್ನು ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ, ಸ್ಟೋರೇಜಲ್ಲಿ ಇಟ್ಕೊಂಡಿದ್ರೆ ನಾವು ಅದನ್ನು ಪ್ರೈಸನ್ನು ನಾವೇ ಹೋಲ್ಡ್ ಮಾಡ್ಬೋದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಸೊ ಸ್ಟಾಕ್ ತುಂಬ ಒಟ್ಟಿಗೆ ಸ್ಟಾಕ್ ಮಾಡ್ತೀವಿ. ಜೊತೆಗೆ ಅದೇ ಸೇಮ್ ಕ್ವಾಲಿಟಿನ ರೈತರುಗಳಿಗೆ ಡೆಲಿವರಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಈ ಕರ್ನಾಟಕದಲ್ಲಿ ದೊಡ್ಡ ಮಾರ್ಕೆಟ್ ಲೆವೆಲ್ ರೀಚ್ ಆಗೋದಕ್ಕೆ ಮತ್ತು ಪ್ರೈಸನ್ನು ಕಾಂಪಿಟೇಟಿವ್ ಪ್ರೈಸಲ್ಲಿ ಇವತ್ತಿಗೂ ಕೊಡ್ತಾ ಇರೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಒಂದು ದಿನಕ್ಕೆ ಎಷ್ಟು ಸರಾಸರಿಯಾಗಿ ನೀವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಿ ಸರ್? ಯೂಶ್ವಲಿ ನಮ್ಮಲ್ಲಿ ಒಂದು ಸೀಸನಲ್ಲಿ ಅಂದರೆ ನಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕ ನಮಗೆ ಪೀಕ್ ಸೀಸನ್ ಇರುತ್ತೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ, ಪೆಪ್ಪರ್, ಏನು ಮೆಣಸು, ಆ ಥರದ ಮೇಜರ್ ಬೆಳೆಗಳಿಗೆ ಹಾಕುವಂಥ ಸಮಯ ನಮ್ಗೆ ಆ ಟೈಮಲ್ಲಿ ಆಗಸ್ಟಿಂದ ಡಿಸೆಂಬರ್ವರೆಗೆ. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಶುಂಠಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ನಿಧಾನವಾಗಿ ನಮಗೆ ಡ್ರಾಪ್ ಆಗುತ್ತೆ. ಏನು ನಮ್ಮ ಸೇಲ್ಸ್ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಮೇಜರ್ ಸೇಲ್ಸ್ ಇರೋ ಟೈಮಲ್ಲಿ ದಿನಕ್ಕೆ ಒಂದು 30ರಿಂದ 35 ಟನ್ ತನಕ ನಾವು ಪ್ರತಿದಿನ ಕ್ರಷ್ ಮಾಡ್ತೀವಿ. ಇವಾಗೆಲ್ಲ ನಮಗೆ ಪ್ರತಿದಿನ ಒಂದು 5 ಟನ್ನು, 6, 10 ಟನ್ ತನಕ ಹೋಗುತ್ತೆ. ಮತ್ತು ಹೋಗ್ತಾ ಹೋಗ್ತಾ ಮೇ, ಜೂನ್ ಅಷ್ಟೊತ್ತಿಗೆ ನಮ್ಗೆ ಕಂಪ್ಲೀಟ್ ಝೀರೋ ಆಗುತ್ತೆ. ಒಂದು ವಾರದಲ್ಲಿ 5 ಟನ್ನು ಅಥವಾ ಒಂದು ತಿಂಗಳಲ್ಲಿ ಒಂದು 20 ಟನ್ನು ಆ ಥರ ಹೋಗುತ್ತೆ. ಸೊ ನಮಗೆ ಮತ್ತೆ ಜೂನಲ್ಲಿ ಸೀಡ್ಸ್ ಬೀಳುತ್ತೆ, ಜುಲೈಯಲ್ಲಿ ಮಾರ್ಕೆಟಿಗೆ ಬರುತ್ತೆ, ಆಗಸ್ಟಿಂದ ಅಗೇನ್ ಕ್ರಷಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸರ್, ಈಗ ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಅದಕ್ಕೆ ನಮಗೆ ರಿಸಲ್ಟ್ ವಾಪಸ್ಸು ನಮ್ಮಿಂದ ಖರೀದಿ ಮಾಡಿದಂಥ ರೈತರು ಬಂದು ವಾಪಸ್ ಹೇಳ್ತಾರಲ್ಲ, ಅದು ನಿಜಕ್ಕೂ ಕೂಡ ನಮಗೆ ಹೆಚ್ಚು ಖುಷಿ ಅಂತ ಅನಿಸುತ್ತೆ. ಸೊ ನಿಮ್ಮಲ್ಲೀಗ ಆಬ್ವಿಯಸ್ಲಿ ನೀವು ಅತಿ ಹೆಚ್ಚು ಸೇಲ್ ಮಾಡ್ತೀರಾ ಅಂತಂದಾಗ ಸಾಕಷ್ಟು ಜನ ನಿಮಗೆ ರಿವ್ಯೂಸ್ನ ಹೇಳ್ತಾರೆ, ಚೆನ್ನಾಗಾಗದೆ, ಖುಷಿ ಆಗಿದೆ ಅಂತ. ಆ ಥರದ್ರಲ್ಲಿ ನಿಮಗೆ ರೈತರು ಬಂದು ಹೇಳಿದಾಗ ಏನು ಅನಿಸುತ್ತೆ ಸರ್? ಅಲ್ಲ, ಒಂದು ಖುಷಿ ಆಗುತ್ತೆ. ಈ ಕಾರಣಕ್ಕಾಗಿಯೇ ನಾವೇನು ಮಾಡಿದ್ವಿ ಅಂತಂದರೆ, ನಾವು ಈ ಡೀಲರ್ ಥ್ರೂಗಳು ಅಂತ ಅಂದರೆ ಇವಾಗ ನಮಗೆ ಅಂಗಡಿಗಳಲ್ಲಿ ಇಟ್ಟು ಮಾರುವಂಥದ್ದು ಆ ಥರದ್ದನ್ನು ಮಾಡದೆ ನೇರವಾಗಿ ನಾವು ರೈತರುಗಳಿಗೆ ಕೊಡುವಂಥದ್ದು. ನಮ್ಮಲ್ಲಿ ಕೆಲವರು ಕಂಪನಿಯಿಂದನೇ ಡಿಸ್ಟ್ರಿಬ್ಯೂಟರ್ಗಳನ್ನ ಇಟ್ಕೊಂಡ್ವಿ. ಒಂದು 2-3 ತಾಲೂಕು, 4-5 ತಾಲೂಕು ಅಥವಾ ಒಂದು ಜಿಲ್ಲೆಗಳಿಂದ ಡಿಸ್ಟ್ರಿಬ್ಯೂಟರ್ ಇಟ್ಕೊಂಡು
ಸೊ ನಾವು ನೇರವಾಗಿ ಅವ್ರ ಥ್ರೂ ರೈತರುಗಳಿಗೆ ತಲುಪುವಂಥ ವ್ಯವಸ್ಥೆನ ಇಟ್ಕೊಂಡ್ವಿ. ಈ ನಮಗೇನಾಗುತ್ತೆ, ನಾವು ಇಲ್ಲಿಂದ ಒಬ್ಬ ಸ್ಟಾಕಿಸ್ಟಿಂದ ಡಿಸ್ಟ್ರಿಬ್ಯೂಟ್ರಿಂದ ಡೀಲರು, ಈಗೇನು ಈ ಸರ್ಕಲ್ ಇಟ್ಕೊಂಡ್ರೆ ಎಲ್ರಿಗೂ ಮಾರ್ಜಿನ್ ಕೊಟ್ಟು ಮತ್ತೆ ನಾನು ಪ್ರೈಸಲ್ಲಿ ಕಾಂಪಿಟೇಟಿವ್ ಕೊಡೋಕ್ಕಾಗಲ್ಲ. ಹಾಗಾಗಿ ಸೊ ನೇರವಾಗಿ ರೈತರಿಗೆ ಒಂದು ಕೊಡೋದನ್ನ ಅಂತ ಇಟ್ಕೊಂಡ್ವಿ. ಜೊತೆಗೆ ನಮಗೆ ನಾವು ಮಾರ್ಕೆಟಲ್ಲಿ ಸಸ್ಟೈನಾಗಿ ಉಳ್ಕೋಬೇಕು ಅಂತಂದರೆ ರಿಸಲ್ಟ್ ಕೊಡಬೇಕು. ರೈತ ಖುಷಿಯಾಗಿದ್ದಾಗ ಅವನು ಮತ್ತೆ ಮುಂದಿನ ವರ್ಷ ತಗೊಳ್ತಾನೆ, ಮತ್ತು ಬೇರೆಯವ್ರಿಗೆ ಹೇಳಿ ಕೊಡಿಸ್ತಾರೆ. ಸೊ ಹೀಗಾಗಿ ನಮಗೆ ಕ್ವಾಲಿಟಿನ ಕೊಡಲೇಬೇಕು. ಅದ್ರ ಜೊತೆಗೆ ನಮಗೆ ನಾವು ಮಾರ್ಕೆಟಲ್ಲಿ ಉಳ್ಕೋಬೇಕು ಅಂದರೆ ಮತ್ತು ಹೊಸ ಕಸ್ಟಮರ್ಸ್ ಬರ್ತಾ ಇರಬೇಕು, ತೊಗೊಂಡಿರೋನು ಮತ್ತೆ ತೊಗೋಬೇಕು. ಪ್ರತಿ ವರ್ಷ ನಾವು ಹೊಸ ರೈತರುಗಳನ್ನ ಹುಡುಕ್ತಾ ಹೋದರೆ ಒನ್ ಫೈನ್ ಡೇ ಬಿಸ್ನೆಸ್ ನಿಲ್ಲುತ್ತೆ. ಯಾಕೆಂದರೆ ಇವತ್ತು ಒಂದು ತರೀಕೆರೆ ತಾಲೂಕಲ್ಲಿ ಮಾರಿದೆ, ನಮ್ಗೆ ಇಲ್ಲಿ ರಿಸಲ್ಟ್ಸ್ ಕ್ಲೋಸ್ ಆಯಿತು. ಕಡೂರು ತಾಲೂಕಲ್ಲಿ ಮಾರಿದೆ, ಮುಂದಿನ ವರ್ಷ ಅಲ್ಲೂ ಯಾರೂ ತೊಗೊಳ್ತಾ ಇಲ್ಲ. ಅದ್ರ ಮುಂದಿನ ವರ್ಷ ಅರಸೀಕೆರೆ ತಾಲೂಕಲ್ಲಿ ಮಾರಿದೆ. ಸೊ ಎಲ್ಲ ಕಡೆ ಒಂದೊಂದು ತಾಲೂಕಲ್ಲಿ ಮಾರ್ಕೆಟ್ ಮಾಡ್ತಾ ಹೋದರೆ ಒನ್ ಫೈನ್ ಡೇ 1-2 ವರ್ಷದಲ್ಲಿ ನಮ್ಮದು ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಯಾರೂ ನಮ್ಮ ಬಗ್ಗೆ ಫೈತ್ ಇರಲ್ಲ. ಸೊ ಹಾಗಾಗಿ ನಾವು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಏನು ಸರ್ವೀಸು ಎಲ್ಲದನ್ನು ಇಟ್ಕೊಂಡಿರೋದ್ರಿಂದ ರೈತರು ಖುಷಿಯಾಗಿದ್ದಾರೆ ಮತ್ತು ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ. ಸರ್, ಬೇವಿನ ಪುಡಿಯಲ್ಲಿ ಕೃಷಿಯಲ್ಲಿ ಮತ್ತೊಂದು ಬಹುಮುಖ್ಯ ಪಾತ್ರ ವಹಿಸೋದು ಅಂತಂದರೆ ಸಾವಯವ ಗೊಬ್ಬರಗಳು. ನಿಮ್ಮದು ಸಾವಯವ ಗೊಬ್ಬರ ಉತ್ಪಾದಕನೇ ಕೂಡ ಇದೆ ಸರ್, ಅದನ್ನು ಯಾವ ಥರದಲ್ಲಿ ಮಾಡ್ತೀರಾ ಸರ್? ಮೇಡಮ್, ನಮಗೆ ಸಾವಯವ ಗೊಬ್ಬರ ಏನು ಮಾಡ್ತಾ ಇದ್ದೀವಿ, 2 ಕ್ವಾಲಿಟಿಲಿ ಮಾಡ್ತಾ ಇದ್ದೀವಿ. ಒಂದು ಪ್ರೀಮಿಯಂ ಕ್ವಾಲಿಟಿನ ರಾಯಲ್ CSP ಅಂತ ಇಟ್ಕೊಂಡಿದ್ದೀವಿ, ಆ ಬ್ರ್ಯಾಂಡಲ್ಲಿ. ಇನ್ನೊಂದು ನಾರ್ಮಲ್ ಕ್ವಾಲಿಟಿನ ಸಸ್ಯ ಸಂಜೀವಿನಿ, ಕೃಷಿ ಸಂಜೀವಿನಿ ಮತ್ತು ರೈತ ಸಂಜೀವಿನಿ ಅಂತ 3 ಬ್ರ್ಯಾಂಡಲ್ಲಿ ಮಾಡ್ತಾಯಿದ್ದೀವಿ. ಸಂಜೀವಿನಿ ಬ್ರ್ಯಾಂಡಲ್ಲಿ ಮಾಡ್ತಾಯಿದ್ದೀವಿ. ಸೊ ನಮಗೆ ರಾಯಲ್ CSP ಬಂದುಬಿಟ್ಟು ಇವಾಗ ನಮಗೆ ತುಂಬ ಪ್ರೀಮಿಯಂ ಕಸ್ಟಮರ್ಸ್ ಅಂದರೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀವಿ ಅನ್ನೋ ಅಂಥದ್ದು ಏನಿದೆಯಲ್ಲ, ಅಂಥವ್ರಿಗೆ ನಾವು ಕೊಡ್ತಾಯಿದ್ದೀವಿ. ಇವಾಗ ರಾಯಲ್ CSPನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅನ್ನೋದಾದರೆ, ನಮಗೆ ಒಂದು ಬಳಕೆ ಮಾಡುವಂಥ ವಸ್ತುಗಳು ಸಗಣಿ, ಫ್ರೆಶ್ ಮಡ್ ಅಂದರೆ ಕಬ್ಬದು ವೇಸ್ಟ್ ಬರುತ್ತೆ, ತೆಂಗಿನ ನಾರಿನ ಪುಡಿ, ಸುಣ್ಣ, ಬೂದಿ ಅಂದರೆ ಫ್ಲೈ ಆ್ಯಶ್ ಬರುತ್ತೆ. ಫ್ಲೈ ಆ್ಯಶಲ್ಲಿ 2-3 ಥರ ನೋಡಿ ಸೋರ್ಸ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಮೆಗ್ನೀಷಿಯಮ್ ಸಲ್ಫೇಟ್ ಮೈನಿಂಗ್ದು ವೇಸ್ಟ್ ಸಿಗುತ್ತೆ. ಸೊ ಆ ಥರದ್ದು ಒಂದು 12-13 ಪ್ರಾಡಕ್ಟ್ಗಳನ್ನು ಮಿಕ್ಸ್ ಮಾಡಿಕೊಂಡು ಸೊ ಬೆಡ್ ಮಾಡ್ಕೊಳ್ತೀವಿ. ಅದರಲ್ಲಿ 2-3 ಅಂದರೆ ನಮಗೆ ಎಲ್ಲ ವಸ್ತುಗಳು ಪದಾರ್ಥಗಳು ಒಂದೇ ಇದರಲ್ಲಿ ಬ್ಯಾಕ್ಟೀರಿಯಾದಲ್ಲಿ ಡಿಕಂಪೋಸ್ ಆಗಿಲ್ಲ. ಇವಾಗ ತೆಂಗಿನ ನಾರಿನ ಪುಡಿನೇ ಬೇರೆದ್ರಲ್ಲಿ ಡಿಕಂಪೋಸ್ ಆಗುತ್ತೆ, ಸಗಣಿ ಮತ್ತು ಫ್ರೆಶ್ ಮಡ್ ಒಂದರಲ್ಲಿ ಡಿಕಂಪೋಸ್ ಆಗುತ್ತೆ, ಕೋಳಿ ಗೊಬ್ಬರ ಒಂದರಲ್ಲಿ ಡಿಕಂಪೋಸ್ ಆಗುತ್ತೆ, ಸುಣ್ಣ ಮತ್ತು ಫ್ಲೈ ಆ್ಯಶ್ನ ಡಿಕಂಪೋಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಹೀಗೆ ಸಪ್ರೇಟಾಗಿ ಬೆಡ್ ಮಾಡಿಕೊಂಡು ಮಿಕ್ಸಿಂಗ್ ಆ್ಯಡ್ ತಂದುಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ತೀವಿ. ಈಗ ನಮಗೆ ರಾಯಲ್ CSP ಪ್ರೀಮಿಯಂ ಬ್ರ್ಯಾಂಡ್ ಏನಿದೆ, ಕಂಪ್ಲೀಟ್ 100% ಡಿಕಂಪೋಸ್ ಮಾಡ್ಕೊಂಡಿರ್ತೀವಿ. ಸಸ್ಯ ಸಂಜೀವಿನಿ ಪಾರ್ಷಿಯಲ್ ಡಿಕಂಪೋಸ್ ಮಾಡ್ಕೊಳ್ತೀವಿ. ಅದಕ್ಕೆ ಏನು ಕ್ವಾಲಿಟಿ ಡಿಫ್ರೆನ್ಸ್ ಅಂದರೆ, ಸೊ ನಮಗೆ ಅದು ಮೈಕ್ರೋಬಿಯಲ್ ಎನ್ರಿಚ್ಮೆಂಟ್ ಮಾಡ್ಕೊಳ್ತೀವಿ ರಾಯಲ್ CSPಲಿ, ಮತ್ತು ಸಸ್ಯ ಸಂಜೀವಿನಿಯಲ್ಲಿ ಮೈಕ್ರೋಬಿಯಲ್ ಎನ್ರಿಚ್ಮೆಂಟ್ ಕಡಿಮೆ ಇರುತ್ತೆ. ಅಂದರೆ ನಮಗೆ ಈ ಕ್ವಾಲಿಟಿ ಬ್ಯಾಕ್ಟೀರಿಯಾಗಳು ಏನಿದೆ ಅದು ಪ್ರೀಮಿಯಂ ಕ್ವಾಲಿಟಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀವಿ, ಇದಕ್ಕೆ ಕಡಿಮೆ ಕ್ವಾಲಿಟಿ ಇರುವಂಥದ್ದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಡಿಕಂಪೋಸ್ ಮಾಡಿಬಿಟ್ಟು ರೈತರುಗಳು ಎರಡನ್ನೂ ಹೆಚ್ಚಿಗೆ ಬಳಸ್ತಾರೆ. ಕೆಲವರು ರಾಯಲ್ CSP ಬಳಸ್ತಾರೋ ಅದನ್ನೇ ಬಳಸ್ತಾರೆ, ಸಸ್ಯ ಸಂಜೀವಿನಿ ಬಳಸ್ತಿರೋರು ಇದನ್ನೇ ಬಳಸ್ತಾ ಇದ್ದಾರೆ. ಸೊ ಎರಡಕ್ಕೂ ಅದರದ್ದೇ ಆದ ರೈತರುಗಳು ಬಳಕೆದಾರರಿದ್ದಾರೆ. ಸರ್, ಈಗ ಎರಡೂ ಅಷ್ಟೇ ಕ್ವಾಂಟಿಟಿಲಿ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್. ಈಗ ಸಾವಯವ ಗೊಬ್ಬರಗಳನ್ನ ಪರ್ಚೇಸ್ ಯಾವ ಮಟ್ಟದಲ್ಲಿ ಮಾಡ್ತಾರೆ? ಯಾಕಂದರೆ ಈಗ ನೀವು ಆಲ್ಮೋಸ್ಟ್ ನಿಮ್ಮ ಹತ್ರ ಜಾಸ್ತಿ ಸೆಲ್ಲಿಂಗಲ್ಲಿದೆ. ಸೊ ಇದನ್ನು ಪರ್ಚೇಸ್ ಮಾಡ್ತಾ ಇರೋದು ಕ್ವಾಂಟಿಟಿ ಹೇಗಿದೆ ಸರ್? ಮೇಡಮ್, ನಮಗೆ ಈಗ ಆರ್ಗ್ಯಾನಿಕ್ ಮ್ಯಾನ್ಯೂರಲ್ಲಿ ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ, ಸುತ್ತಮುತ್ತ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಜೊತೆಗೆ ನಮಗೆ ಮುಂಚೆಯಿಂದನೂ ನಮ್ಮದೊಂದು ಟೀಮ್ ಇಟ್ಕೊಂಡು ಬಂದಿದ್ವಿ. ಅಂದರೆ ನಾವು ಒಂದು ಹಂತದವರೆಗೂ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಜೊತೆಗೆ ಏನಂದರೆ ನಮಗೆ ರೈತರು ಅಥವಾ ಯಂಗ್ಸ್ಟರ್ಸ್ ಯಾರಾದರೂ ಬಂದರೆ ಕೆಲವ್ರಿಗೆ ತರಬೇತಿಗಳನ್ನು ಕೊಟ್ಟು ಅವರು ಆದಷ್ಟು ರೈತರುಗಳು ಅವ್ರವ್ರದ್ದೇ ಮನೆ ಬಾಗಿಲಲ್ಲಿ ಮಾಡ್ಕೊಳ್ಳೋ ಹಾಗೇನು ಹೇಳ್ತಾ ಇದ್ದೀವಿ. ಯಾರ ಕೈಯಲ್ಲಿ ನನ್ನ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ, ಪ್ರಾಬ್ಲಮ್ ಇದೆ ಅನ್ನೋರಿಗೆ ನಾವು ಕೊಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಎಲ್ಲದನ್ನು ಪ್ರತಿಯೊಂದನ್ನು ರೈತ ಪರ್ಚೇಸ್ ಮಾಡಿನೇ ಹಾಕಿದ್ರೆ ಅವನಿಗೆ ಹಣ ಉಳಿಸೋದು ಕಷ್ಟವಾಗುತ್ತೆ. ನಮ್ಮ ಕೈಯಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ನಾವು ಕೊಡ್ತೀವಿ. ನಮ್ಮ ಅಡಿಕೆ ಬೇಸಾಯ ತಂಡದಲ್ಲಿ ನಮ್ಮ ಸೈಂಟಿಸ್ಟ್ ಮಂಜುನಾಥ್ ಅವರಾಗಲಿ, ನಮ್ಮ ಕೀರ್ತಿ ಅವರಾಗಲಿ, ಅವ್ರಿಗೂ ನಾವು ತಂಡವಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದುವರೆಗೂ ತರಬೇತಿ ಕೂಡ ಕೊಟ್ಟಿದ್ದೀವಿ ಕೆಲವರಿಗೆ. ಸೊ ಅದನ್ನು ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಹೇಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಮಾಡ್ಕೊಳ್ಳೋ ಥರದ್ದು ಒಂದು ಮಿನಿಮಮ್ ಏನಾಗುತ್ತೆ, ಅದನ್ನು ಬಳಕೆ ಮಾಡ್ಕೊಳ್ಳೋ ಅಂಥದ್ದು ಇವಾಗ ತೊಗೊಂಬರ್ತೀವಿ, ಬಳಕೆ ಮಾಡ್ಕೊಳ್ಳೋ ಅಂಥದ್ದು ಗೊತ್ತಿರಲ್ಲ. ಹಾಗಾಗಿ ಅದನ್ನು ಮೈಕ್ರೋಬಿಯಲ್ ಎನ್ರಿಚ್ಮೆಂಟ್ ಮಾಡೋದು ಹೇಗೆ, ಅದನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ, ಈ ಥರದ ಸಣ್ಣ ಪುಟ್ಟ ತರಬೇತಿಗಳನ್ನು ಮುಂದಿನ ದಿನಗಳಲ್ಲಿ ಅಗ್ರಿ ಟೂರಿಸಮ್ ಕೂಡ ನಮ್ಮ ಅಡಿಕೆ ಬೇಸಾಯದ ತಂಡದಲ್ಲಿ ನಾವು ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನು ಹತ್ತಿರದಲ್ಲೇ ಅದನ್ನು ಕೂಡ ಮಾಡ್ತಾಯಿದ್ದೀವಿ ಜೊತೆಗಾಗಿ. ಅದರೊಟ್ಟಿಗೆ ನಮ್ಮ ರೈತರುಗಳಿಗೆ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಬಳಕೆ ಮಾಡೋದ್ರ ಜೊತೆಗೆ ಏನಾದರೂ ಉತ್ಪಾದನೆ ಮಾಡ್ಕೊಳ್ತೀವಿ, ಸಣ್ಣ ಪುಟ್ಟದ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಕೊಳ್ತೀವಿ ಅಂದರೆ ಅವ್ರಿಗೆ ಕೂಡ ತರಬೇತಿ ಕೊಡ್ತಾಯಿದ್ದೀವಿ. ಇದುವರೆಗೂ ನಮ್ಮ ಫ್ಯಾಕ್ಟ್ರಿಲಿ ಎವ್ರಿ ಮಂತಲ್ಲಿ 1 ವೀಕೆಂಡು
2,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅವ್ರಿಗೆ ಕಂಪ್ಲೀಟ್ ಫ್ಯಾಕ್ಟ್ರಿಲಿ ಸಣ್ಣ ಪುಟ್ಟ ತರಬೇತಿಗಳು, ಅವ್ರಿಗಿರೋ ಪ್ರಶ್ನೆಗಳು, ಡೌಟ್ಸ್, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದು, ಹೇಗೆ ಸಣ್ಣ ಪುಟ್ಟದ ಮ್ಯಾನ್ಯಲ್ ಆ ಥರದ್ದೆಲ್ಲ ತರಬೇತಿಗಳು ಹಿಂದೆಲ್ಲ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸರ್, ಇದಕ್ಕೆ ಪೂರಕವಾಗಿ ಈಗ ಕೋವಿಡ್ ಆದಮೇಲೆ ಸಾಕಷ್ಟು ಜನಕ್ಕೆ ಈಗ ಒಂದಿಷ್ಟು ಈ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ. ಮುಂಚೆಗಿಂತನೂ ಈಗ ಒಂದಿಷ್ಟು ಅದನ್ನು ಕೊಳ್ಳೋರಂಥರಾಗಿರ್ಬೋದು, ಅದರ ಬಗ್ಗೆ ತಿಳ್ಕೊಳಕ್ಕಾಗಿರ್ಬೋದು, ಹೆಚ್ಚು ಜನ ಜಾಸ್ತಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆಗ ಈಗ ನಿಮ್ಗೇನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇದೆ ಸರ್? ನನ್ನ ಪ್ರಕಾರ ನನ್ನ ಪರ್ಸನಲ್ ಶಿವಪ್ರಸಾದ್ ಒಪಿನಿಯನ್ ಏನು ಹೇಳಿದ್ರೆ, ಸಾವಯವ ಅಂತಂದರೆ ಕಂಪ್ಲೀಟಾಗಿ ನಾವು ನ್ಯಾಚುರಲಾಗಿ ಸಿಗೋ ವಸ್ತುಗಳನ್ನು ಬಳಕೆ ಮಾಡೋದ್ರಿಂದಲೇ ಸಾವಯವ ಅಂತಲ್ಲ. ಅತಿಯಾದ ರಾಸಾಯನಿಕ ಬಳಕೆಯಿಂದ ನಮ್ಮ ಭೂಮಿ ಟಾಕ್ಸಿಕ್ ಆಗ್ತಾಯಿದೆ. ಸೊ ನಾವು ಹೇಗೆ ಬೆಳಗ್ಗೆ ಎದ್ದಾಗ ಟೀ ಕುಡಿತೀವಿ, ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಂಜೆ ಸ್ನ್ಯಾಕ್ಸ್ ತಿಂತೀವಿ, ಹಾಗೆ ಭೂಮಿಗೆ ಅದಕ್ಕೆ ಆದ ಅವಶ್ಯಕತೆ ಇರುವಂಥದ್ದು ಸಿಗುತ್ತೆ. ಸೊ ನಮಗೆ ಒಂದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸಿಂದ ಸಿಗುತ್ತೆ, ಆರ್ಗ್ಯಾನಿಕ್ ಮ್ಯಾನ್ಯೂರಿಂದ ಸಿಗುತ್ತೆ, ನೀಮ್ ಪೌಡ್ರಿಂದ ಸಿಗುತ್ತೆ, ನೀಮ್ ಆಯಿಲಿಂದ ಸಿಗುತ್ತೆ, ಬ್ಯಾಕ್ಟೀರಿಯಾಗಳಿಂದ ಸಿಗುತ್ತೆ, ಬಯೋಫರ್ಟಿಲೈಸರಿಂದ, ಎಲ್ಲದೂ ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಬಳಕೆ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು. ಬಟ್ ಜನಗಳಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಕಡಿಮೆ ಇದೆ. ನಾವು ಮಾರಾಟ ಮಾಡಿ ಲಾಭ ಮಾಡೋದ್ರ ಜೊತೆಗೆ ಎಜುಕೇಟ್ ಮಾಡೋದನ್ನು ನಮಗೊಂದು ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ. ಯಾಕಂದರೆ ರೈತರಿಗೆ ಸುಮ್ಮನೆ ನೀನು ಇದನ್ನು ಹಾಕು ಚೆನ್ನಾಗಿ ಬರುತ್ತೆ, ಇದನ್ನು ಹಾಕು ಇದು ಚೆನ್ನಾಗಿ ಬರೋ ಅಷ್ಟೇ ಹೇಳ್ತಾ ಇಲ್ಲ. ಇದು ಏನು ಈ ವಸ್ತು ನಾವು ಕೊಡ್ತಾ ಇರೋವಂಥದ್ದು ಸಾವಯವ ಗೊಬ್ಬರನ ಅಥವಾ ಬೇವಿನ ಪುಡಿನ ಅಥವಾ ಯಾವುದೋ ಒಂದು ಕೊಡ್ತಾ ಇರೋದು, ಇದು ಯಾವುದು ಕೊಡ್ತಾ ಇದ್ದೀವಿ, ಇಲ್ಲಿ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮಗೇನಂದರೆ ಮಾರಾಟ ಮಾಡೋದ್ರ ಜೊತೆಗೆ ರೈತರುಗಳಿಗೆ ನಾಲೆಡ್ಜನ್ನು ಎಜುಕೇಟ್ ಮಾಡೋ ಅಂಥದ್ದು, ಅದ್ರ ಬಗ್ಗೆ ಒಂದು ಸಲ ನೀವು ಕೊಡೋ ಪ್ರಾಡಕ್ಟ್ ಅದು ಏನಕ್ಕೆ ಯೂಸ್ ಆಗುತ್ತೆ, ಅದರಿಂದ ಏನೆಲ್ಲ ಲಾಭ ಆಗುತ್ತೆ, ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದು ಪ್ರತಿಯೊಂದು ಅಂಶ ಗೊತ್ತಾಗಬೇಕು. ಯಾಕೆಂದ್ರೆ ನಾಳೆ ಫರ್ದರ್ ಅವರು ನಮ್ಮ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಇನ್ನೊಬ್ರ ಹತ್ರ ತಗೊಳ್ತಾರೆ ಅಂದ್ರೂ ಅದನ್ನ ಅವ್ರು ಬೈಫರ್ಗೇಟ್ ಮಾಡೋ ಹಾಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಗೊತ್ತಾಗುತ್ತೆ. ಈಗ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಏನೆಲ್ಲ ಹಾಕ್ತೀವಿ, ಡಿಕಂಪೋಸ್ ಅಂದ್ರೆ ಏನು, ಅದ್ರ ಬಗ್ಗೆ ಗೊತ್ತಿದ್ರೆ ಆಗುತ್ತೆ. ಸಾವಯವ ಗೊಬ್ಬರ ಅಂದ ತಕ್ಷಣ ಚೀಲದಲ್ಲಿ ತುಂಬಿರೋದು ಎಲ್ಲ ಸಾವಯವ ಗೊಬ್ಬರ ಅಲ್ಲ, ಬೇವಿನ ಪುಡಿ ಅಂದ ತಕ್ಷಣ ಚೀಲದಲ್ಲಿ ತುಂಬಿರೋದು ಎಲ್ಲ ಬೇವಿನ ಪುಡಿ ಅಲ್ಲ. ಸೊ ನಾವು ಅದನ್ನು ಎಜುಕೇಟ್ ಮಾಡ್ತಾ ಇದೀವಿ. ಅವರು ನಮ್ಮ ಹತ್ರ ತಗೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ರೈತನಿಗೆ ಅದ್ರ ಬಗ್ಗೆ ಜ್ಞಾನ ಇರಲಿ, ತಗೊಳ್ತಿರೋ ವಸ್ತು ಯಾವುದು, ಅದನ್ನು ಯಾವುದಕ್ಕಾಗಿ ಬಳಕೆ ಮಾಡ್ತಾ ಇದ್ದೀರಾ ಅನ್ನೋದು ಜ್ಞಾನ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಎಲ್ಲ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಾ ನಮ್ಮೊಂದಿಗೆ, ಧನ್ಯವಾದಗಳು ಸರ್. ಖಂಡಿತ ನಿಮ್ಮ ತಂಡಕ್ಕೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನಷ್ಟು ನಮ್ಮಂಥ ನವ ಉದ್ಯಮಿಗಳನ್ನು ಬೆಳಕಿತ್ತರೋಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿ ತಮಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ವೀಕ್ಷಕರಿಗೆ ವಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಎಸ್, ನಾವು ನಮ್ಮ ಕೃಷಿ ಪದ್ಧತಿಯಲ್ಲಿ ಬಳಸುವಂತಹ ಯಾವುದೇ ಗೊಬ್ಬರಗಳಾಗಿರ್ಬೋದು, ರಾಸಾಯನಿಕಗಳಾಗಿರ್ಬೋದು, ಅದನ್ನು ನಾವು ಯಾಕೆ ಬಳಸ್ತೇವೆ, ಅದರಿಂದ ಏನೆಲ್ಲ ಉಪಯೋಗಗಳಿದೆ, ಹಾನಿ ಇದೆ, ಈ ಎಲ್ಲ ಮಾಹಿತಿಗಳನ್ನು ಅಡಿಕೆ ಬೇಸಾಯ ತಂಡದವರು ನಮ್ಮ ರೈತರಿಗೆ ವೈಜ್ಞಾನಿಕವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕುರಿತು ನಾವು ನೀಡಿದಂತಹ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ.